ಕಾರಣ ಯಾರು? ಇದಕ್ಕೆ ಕಾರಣ ಎಲ್ಲರೂ, ನಾವೆಲ್ಲರೂ. ನಮ್ಮಲ್ಲಿ ಮೊದಲು ಎಜುಕೇಷನ್ ಕೊಡಲಿಲ್ಲ ಸರ್ಕಾರದವ್ರು, ಇವತ್ತು ಕೊಡ್ತಾ ಇಲ್ಲ. ಹೇಳ್ತೀರ ಅಷ್ಟ ಫ್ರೀ ಎಜುಕೇಷನ್ ಅದಕ್ಕಾಗಿಲ್ಲ ಪಡ್ಕೊಳ್ಳೋಂಥದ್ದು ಮೇಲೆ ನಮ್ಮ ಈ ವಾಹಿನಿ ಮೂಲಕ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಮಾಡುವಂಥ ಕೆಲಸ ಮಾಡ್ಬೇಕು ಸಿದ್ದರಾಮಯ್ಯ ಅಂತವರು. ಇವರೊಬ್ಬರಲ್ಲಿ ಯಾರು ಬಂದವರು ಭಾಳ ಅವಶ್ಯಕತೆ ಈ ದೇಶಕ್ಕೆ. ಎಲ್ಲಿ ಅವ್ರಿಗೆ ಪ್ರಜ್ಞೆ ನಮ್ಗೆ ಬರೋದಿಲ್ಲ. ಅಷ್ಟು ಬಂದರೂ ನಾವು ಇವತ್ತು ಶಿಕ್ಷಿತರಿದ್ದರೂ ಇವತ್ತು ಸಹಿತ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅನಿಸ್ತಾ ಇದ್ದೀವಿ. ಯಾಕೆಂದ್ರೆ ಇಂಥ ರಾವ್ರಂಥ ಜನ ಇಲ್ಲಿರೋದ್ರಿಂದಾಗಿ ರಾವು ಕೇತುಗಳು ಭಾಳ ಜನ ಇರ್ತಾರೆ ಅದರಲ್ಲಿ. ಭಾಳ ಕಡಿಮೆ ಜನ ರೀ, ಎಲ್ಲೋ ಇರ್ಬೋದು, ಭಾಳ ಕಲ್ಪ ಅಂಥವ್ರು ಯಾವುದು ಮೂರಿಗೆ ಹೋಗೋದು ಬಿಡ್ತಾರೆ ತೆಗೆದವ್ರನ್ನ. ಯಾಕಂದ್ರೆ ಶಾಸಕರಾಗಿರ್ಬೋದು ಅಥವಾ ಮತ್ತಾರು ಆಗಿರ್ಬೋದು, ತಮಗೆ ಎಂಥ ಬೇಕಪ್ಪ ಪೊಲೀಸರು, ತಾವು ಹೇಳಿದಂಗೆ ಕೇಳುವಂಥ ಪೊಲೀಸರು, ಅಧಿಕಾರಿಗಳು, PSIಗಳು ಬೇಕಾಗ್ತಾರೆ, CPIಗಳು ಬೇಕಾಗ್ತಾರೆ, DYSP ಬೇಕಾಗ್ತಾರೆ. ಅಂಥವ್ರನ್ನ ತಮ್ಮ ಏರಿಯಾಗೆ ತಂದು ಹಾಕೊಂಡ್ಬಿಡ್ತಾರೆ. ಅಲ್ಲಿ ಮತ್ತು ಅವ್ರು ಎಣ್ಣೆ ಮಾಡೋಕ್ಕಾಯ್ತು ಅಂದ್ರೆ ಇವ್ರ ಬಗ್ಗೆ ಶಾಸಕರಿಗೆ ಸಂಬಂಧಿಸಿದವರು, ಸಚಿವರಿಗೆ ಸಂಬಂಧಿಸಿದವರು ಅವ್ರಿಗೊಂದು ಟ್ರೀಟ್ ಬೇರೆ ಇರ್ತದೆ. ಜನಸಾಮಾನ್ಯ ಯಾವ ಪಾಪ ಹೋಗಿರ್ತಾವೆ ಅವ್ರಿಗೂ ಟ್ರೀಟ್ ಬೇರೆ ಇರುತ್ತೆ. ಸಹಜವಾಗಿ ಮಗಳೇ ಎಲ್ಲಿ ಹೋಗಿದ್ದು ಏನಿತ್ತು ಅನ್ನುವಂಥ ಭಾಷೆ, ಇನ್ನೂ ಹೊಲಸು ಭಾಷೆ ರೀ. ಥರ್ಡ್ ಕ್ಲಾಸ್ ಭಾಷೆಗಳನ್ನು ಮಾತಾಡುವಂಥದ್ದು ನಾವು ನೋಡಿದ್ದೀವಿ ಪೊಲೀಸ್ ಸ್ಟೇಷನ್ದಲ್ಲ. ಅದಕ್ಕೆ ಅಂಥದ್ದು ಮೊದಲದು ಅಸಭ್ಯ ಭಾಷೆಯನ್ನು, ಅಸಭ್ಯ ವರ್ತನೆಗಳನ್ನು ತಡೆಯುವಂಥ ದಿಶೆಯಲ್ಲಿ ಸಿದ್ದರಾಮಯ್ಯರವರು ಒಂದು ಕಾನೂನು ತರಬೇಕು. ಇವರಿಗೆ ಪೊಲೀಸರಿಗೆ ಮೇಲೆ ಒಂದು ಕಾನೂನು ತರಬೇಕಾಗಿದೆ. ಅದರ ಸರಳ ಮತ್ತು ಸ್ನೇಹಜೀವಿ ಮಾಡಬೇಕಾಗಿದೆ. ಬರೀ ಬಲಿಯೋದಲ್ಲ ಅನ್ನೋದಲ್ಲ, ಅಕ್ಷರಶಃ ಅದು ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರಬೇಕಾಗಿದೆ. ಏನು ಇದಕ್ಕೆ ನಾ ಹೇಳೋದು ತಪ್ಪು ಅನಿಸುತ್ತೆ ನಿಮ್ಗೆ? ಇಲ್ಲ ಪೊಲೀಸ್ ಎಲ್ಲ ಫ್ರೆಂಡ್ಲಿ ಇದಾವ, ಇದಕ್ಕೆ ಉತ್ತರ ಪೊಲೀಸರು ಕೊಡಬೇಕು, ನಾವು ಕೊಡಬೇಕು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೀವು ಸದಸ್ಯ ವಂದನೆಗಳು.